ಮಂಗಳೂರಿನ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದ ಗೌರವಾನ್ವಿತ ಧಾರ್ಮಿಕ ನಾಯಕ ಅಲ್ಹಾಜ್ ತ್ವಾಖಾ ಅಹ್ಮದ್ ಮುಸ್ಲಿಯಾರ್ ಅವರ ನಿಧನದ ಸುದ್ದಿ ತಿಳಿದು ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ದೀರ್ಘಕಾಲ ಧಾರ್ಮಿಕ ಮಾರ್ಗದರ್ಶನ ನೀಡಿದ ಮುಸ್ಲಿಯಾರ್ ಅವರು ತಮ್ಮ ಜೀವನವನ್ನೆಲ್ಲ ಧರ್ಮ ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ಸಮರ್ಪಿಸಿ ಸಾವಿರಾರು ಜನರಿಗೆ ದಾರಿದೀಪವಾಗಿದ್ದರು. ಅವರ ಸರಳತೆ, ಆಳವಾದ ಜ್ಞಾನ ಹಾಗೂ ಸಮನ್ವಯದ ಮನೋಭಾವವು ಎಲ್ಲರಿಗೂ ಪ್ರೇರಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ಅವರ ಅಗಲಿಕೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲದೆ ಸಮಸ್ತ ಸಮಾಜಕ್ಕೂ ಅಪಾರ ನಷ್ಟವಾಗಿದೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಧಾರ್ಮಿಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದಾಗಿತ್ತು ಎಂದು ಸಚಿವ ಯುಟಿ ಖಾದರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗೌರವಿತರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಮಂಗಳೂರಿನ ಬಹುಶಃ ಇವತ್ತು ಅವರ ಅಗಲಿಕೆಯನ್ನು ಮಕ್ಕಳ ಸಮುದಾಯ ಸಮಾಜದ ದೊಡ್ಡ ಮಟ್ಟದ ಒಂದು ಕೊರತೆ ಇವತ್ತು ಆಗಿದೆ. ಅವರ ಎಲ್ಲ ಸಂದೇಶವು ಕೂಡ ಮೊನ್ನೆ ನಮ್ಮ ಈದ್ಗಾದ ನಡೆದಂತಹ ಆ ಈದ್ ಫಂಕ್ಷನ್ನಲ್ಲಿ ಕೂಡ ಅದು ನೇತೃತ್ವ ವಹಿಸಿಕೊಟ್ಟು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೂಡ ಕೊಟ್ಟು ಸೋದರದ ಪ್ರೀತಿ, ವಿಶ್ವಾಸಕ್ಕೆ ಮತ್ತು ದೇಶದ ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕೆಂಬ ಸಂದೇಶವನ್ನು ಕೂಡ ಸರ್ವ ಜನರಿಗೆ ಗೊತ್ತಿದೆ. ಇದೀಗ ನಮ್ಮ ಮುಂದೆ ಇಲ್ಲ, ಅವರ ತತ್ವಾದರ್ಶ ನಮ್ಮ ಮುಂದೆ ಇರ್ತದೆ. ಆದ ಕಾರಣ ಅವರ ಅಗಲಿಕೆ ನಮ್ಮೆಲ್ಲರಿಗಿದೆ. ಆ ನೋವಂತ ಶಕ್ತಿ ಸರ್ವಶಕ್ತವಾದ ಅವತಾಲ ದೇವರನ್ನು ಒದಗಿಸಿಕೊಳ್ಳಿ ಅಂತ ಕೇಳಿಕೊಂಡು ಬಹುಶಃ ಇವತ್ತು ಸಂಜೆ ಸುಮಾರು 4 ಗಂಟೆ ತನಕ ಮಂಗಳೂರಿನ ಕೇಂದ್ರ ಜುಮ್ಮಾ ಮಸೀದಿಯಲ್ಲಿ ಬಹುಶಃ ಇವತ್ತು ಆ ಒಂದು ಜನಸಾಮಾನ್ಯರಿಗೆ ದರ್ಶನ ಪಡೆಯುವಂಥ ಅವಕಾಶ ಇವತ್ತು ಆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.